ಈಗ ನಾನು ಮುಂದಿನ ಕರೆ ತಗೊಳ್ತೀನಿ. ದಯವಿಟ್ಟು ನೋಡ್ತಾ ಇರೋರು ನಿಮ್ಮ ಒಂದು ಲೈಕನ್ನು ತಪ್ಪದೆ ಕೊಡಿ. ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ. ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಹಾ, ಕೇಳಿಸ್ತಾ ಇದೆ. ನಿನ್ನ ಧ್ವನಿ ಕೇಳುತ್ತಿಲ್ಲವಾ? ಕೇಳಿಸ್ತಾ ಇದೆ ಗುರುಜಿ. ಈಗ ಎಲ್ಲಿಂದ ಫೋನ್ ಮಾಡ್ತಿರೋದು? ನಾನಿಲ್ಲಿ ಬೆಂಗಳೂರು ನೆಲಮಂಗಲದಿಂದ. ಏನು ಮಾಡ್ಕೊಂಡಿರೋದವ್ವ? ನಾನು ಏನಿಲ್ಲ, ಹೌಸ್ ವೈಫು. ಎಷ್ಟು ವರ್ಷ ನಿಮಗೆ? ನನಗೀಗ 30 ಆಗಕ್ಕಾಗಿದೆ. 30 ವರ್ಷ? ಹಾ. ನಿಮ್ಮ ಧ್ವನಿ ಕೇಳಿ 45 ವರ್ಷ ಅನ್ಕೊಂಬಿಟ್ಟೆ ನಾನು. ಇಲ್ಲ, ಅಂದ್ರೆ ನಾನು ಯಾವಾಗಲಿಂದ ನೋಡ್ತಾ ಇದ್ದೀರಿ ಕಾರ್ಯಕ್ರಮ? ನಾನು ತುಂಬಾ ದಿನದಿಂದ ನೋಡ್ತಾ ಇದ್ದೆ. ನಾನು ಆಕ್ಚುಲಿ ಈಗ ಮೊನ್ನೆ ಶನಿವಾರ ನೀವು ಲೈವ್ ಕಾಲ್ ಇತ್ತಲ್ಲ, ಅವಾಗ ಟ್ರೈ ಮಾಡಿದೆ. ಅಷ್ಟೊತ್ತಿಗೆ ಕಾಲ್ ಎಂಡ್ ಆಗೋಗಿತ್ತು. ಅಂದ್ರೆ ಕಾರ್ಯಕ್ರಮ ಮುಕ್ತಾಯ ಆಗಿತ್ತು? ಅಂದ್ರೆ ಟ್ರೈ ಮಾಡ್ದೆ, ರಿಂಗ್ ಆಯ್ತು, ಸುಮಾರು ಸಲ ರಿಂಗ್ ಆಯ್ತು. ಆದ್ರೆ ಮತ್ತೆ ಇನ್ನ ಪಿಕ್ ಮಾಡ್ಲಿಲ್ಲ. ಅಂದ್ರೆ ಅದು 10 ಗಂಟೆ 10:30 ಅಷ್ಟೊಳಗೆ ಕ್ಲೋಸ್ ಆಗಿತ್ತು ಅನ್ಸುತ್ತೆ. ಆಯ್ತು. ಊಟ ಮಾಡಿದ್ರಾ? ಆಯ್ತು ಗುರುಜಿ, ಆಯ್ತು. ನಿಮ್ದಾಯ್ತಾ? ಆಯ್ತು ಬಾ, ಆಯ್ತು. ಹೇಳ್ತಾ ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಹಂಚ್ಕೊಳ್ಳೋದು ಅಂದ್ರೆ ಏನಿಲ್ಲ, ಅಮ್ಮ ಅಪ್ಪಂದೆ ಮೇಯ್ನು. ಯಾಕಂದ್ರೆ ನಮ್ಮಮ್ಮ ತುಂಬಾ ಕಷ್ಟ ನೋಡ್ಬಿಟ್ಟಿದ್ದಾರೆ. ಅಂದ್ರೆ ದುಡ್ಡು ಆ ತರದ್ರಲ್ಲೆಲ್ಲ ಏನ್ ಕಷ್ಟ ಇಲ್ಲ, ತುಂಬಾ ಚೆನ್ನಾಗೇ ಇದ್ರು. ಅವ್ರ ಮನೆ ಕಡೆನೂ ಅಷ್ಟೇ, ಅಪ್ಪನ ಮನೆ ಕಡೆನೂ ಅಷ್ಟೇ. ಏನ್ ಸಮಸ್ಯೆ? ಸಮಸ್ಯೆ ಏನು ಅಂದ್ರೆ ಅಪ್ಪಂದೆ ಮೇಯ್ನು. ತುಂಬಾ ಟಾರ್ಚರು. ಅಂದ್ರೆ ನಾವು ಚಿಕ್ಕ ಚಿಕ್ಕ ಮಕ್ಳಿದ್ದಾಗಿಂದನೂ ನೋಡ್ಕೊಂಡ್ ಬಂದಿದೀವಿ. ತುಂಬಾ ಹಿಂಸೆ ಕೊಟ್ಬಿಟ್ಟಿದ್ದಾರೆ ಅಮ್ಮಂಗೆ. ಈಗ ಏನ್ ಸಮಸ್ಯೆ ಮಾಡ್ತಾವ್ರೆ? ಇವಾಗ ಅಪ್ಪಂಗೆ ಕ್ಯಾನ್ಸರ್ ಬಂದಿದೆ, 3rd ಸ್ಟೇಜ್. ಸೊ ಅವ್ರಿಗೆ ಅಂದ್ರೆ ಏನು ಫುಡ್ ತಿನ್ನಕ್ಕಾಗಲ್ಲ. ಜಸ್ಟ್ ಅಂದ್ರೆ ಲಿಕ್ವಿಡ್ ಟೈಪ್ ಹೋಗ್ತಾ ಇದೆ ಇವಾಗ. ಸೊ ಅದ್ರಲ್ಲೂನು ಈ ಟೈಮಲ್ಲೂ ಅಟ್ಲೀಸ್ಟ್ ನನ್ ಹೆಂಡತಿ ಈಗ ನೋಡ್ಕೊಂತಾ ಇದ್ದಾಳೆ ನನ್ನ. ಅಂದ್ರೆ ಅಮ್ಮ ತುಂಬಾ ಅಂದ್ರೆ ಯಾರು ಬೇರೆ ಯಾರಾದ್ರೂ ಆಗ್ಬಿಟ್ಟಿದ್ರೆ ಇಷ್ಟು. ಆಕ್ಚುಲಿ ಅಪ್ಪಂಗದು ಅಮ್ಮ 2ನೇ ಹೆಂಡತಿ. ಮೊದಲನೇ ಅವ್ರು ಮದ್ವೆ ಆಗಿ 1 ವೀಕ್ ಆ ಟೈಮಿಗೆನೆ ಹೋಗ್ಬಿಟ್ರ, ಅಂದ್ರೆ ಬೇರೆ ಹೋದ್ರಂತೆ, ಇರಕ್ಕಾಗಲ್ಲ ಅಂತ. ಸೊ ಅಮ್ಮ 2ನೇ ಹೆಂಡತಿ. ನಮ್ಮಮ್ಮ ಅವಾಗಿಂದನು ತುಂಬಾ ಅಡ್ಜಸ್ಟ್ ಮಾಡ್ಕೊಂಡ್ ಬಂದು ಈಗ್ಲೂನು ಈಗ ಅಟ್ಲೀಸ್ಟ್ ಈಗ ಅವ್ರಿಗೆ ಹುಷಾರಿಲ್ಲ ಅಪ್ಪನ್ಗೆ. ಈಗ್ಲಾದ್ರೂ ನಾನು ಚೆನ್ನಾಗ್ ನೋಡ್ಕೊಳ್ಳೋಣ, ಎಷ್ಟ್ ದಿನ ಇರ್ತೀನೋ ಏನೋ ಅನ್ನೋದು ಗೊತ್ತಿಲ್ಲ ಅನ್ನೋದು ಇಲ್ಲ ಅವ್ರ ಮೈಂಡ್ ಅಲ್ಲಿ. ತುಂಬಾ ಅಂದ್ರೆ ತುಂಬಾ ಕೆಟ್ಟದಾಗ್ ಬೈಯೋದು. ಅವ್ರಿಗೆ ಅಮ್ಮಂಗೆ ಊಟ ತಿಂಡಿ ಮಾಡೋದಕ್ಕೆ ತುಂಬಾ ಹಿಂಸೆ. ಅಂದ್ರೆ ಈಗ ನಮ್ಮ ಹತ್ರ ಈಗ ನಾವ್ 3 ಜನ ಹೆಣ್ಮಕ್ಳು. ಈಗ ಅಮ್ಮ ಏನಾದ್ರು ಫೋನ್ ಮಾಡ್ಬೇಕು, ನಮ್ಮ ಹತ್ರ ಮಾತಾಡ್ಬೇಕು ಅಂದ್ರುನು ಅಯ್ಯೋ ಬೇಡ, ನಾವ್ ಮಾಡಿದ್ರೆ ನೀವ್ ಮಾಡ್ಬೇಡಿ, ನಾನೇ ಮಾಡ್ತೀನಿ, ನಿಮ್ಮಪ್ಪ ಇರುತ್ತೆ ಅಂತ ಅಂತಾರೆ. ಹಂಗಾಗಿ ನಮ್ಗೆ ಒಂಥರ ಅನ್ನಿಸ್ಬಿಡುತ್ತೆ, ಏನ್ ನಮ್ಮ ಅಮ್ಮನ ಹತ್ರ ಮಾತಾಡಕ್ಕೂನು ಇಷ್ಟೊಂದು ಮಾಡ್ತಾರಲ್ಲ ಅಪ್ಪ ಅಂತ. ಅದೇ ಮೇನ್. ಓಡಾಡ್ತಾರ? ಅಂದ್ರೆ ಈಗ ಒಂದೇನೋ 3 ಟೈಮ್ ಏನೋ ಕೀಮೋಥೆರಪಿ ಅಂತ ಮಾಡಿಸ್ತಾ ಇದಾರೆ. ಸೊ ಇದು 2ನೇ ಸಲ ಆದ್ಮೇಲೆ ಎದ್ದೇ ಇಲ್ಲ. ಇವತ್ತೇನೋ ಎದ್ದಿದಾರಂತೆ. ಅಂದ್ರೆ ಎಲ್ಲೂ ಎದ್ದು ಓಡಾಡಕ್ ಆಗಿರ್ಲಿಲ್ಲ, ತುಂಬಾ ಸುಸ್ತು ಆತರ ಅಂತ. ಮೊನ್ನೆ ಅಕ್ಕ ಫೋನ್ ಮಾಡಿದ್ಲು ಅಮ್ಮಂಗೆ. ಅಂದ್ರೆ ಅಮ್ಮನ್ ಮನೆಗೂ ಅಂದ್ರೆ ಹಾಸನಲ್ಲೇ ಇರೋದು ಅಕ್ಕ. ಅಮ್ಮ ಮನೆ ಹತ್ರನೇ, ದೂರ ಆದ್ರೆ ಓಡಾಡ್ತಾಳೆ ವಾರಕ್ಕೊಂದ್ಸಲಿ. ಅವಾಗ ಅಂದ್ಲು ಹಿಂಗೆ ತಿಂಡಿಗೆ ಅಂತ ಅಮ್ಮ ಕೂತಿದ್ರಂತೆ. ಅವಾಗ ನೀನು ಅದೇ ಸುಮ್ನೆ ಬೈಯೋದು ಆತರ ಎಲ್ಲ ಮಾಡೋರಂತ. ಅಮ್ಮ ಇದ್ದಿದ್ದು ಅದಕ್ಕೆ ಅಯ್ಯೋ ನಾನೇ ಏನಾದ್ರು ತಗೊಂಡ್ಬಿಟ್ಟು ಸತ್ತೋಗ್ಬಿಡ್ತೀನಿ ಅಷ್ಟೇ, ನನೀಗ ಆಗ್ತಾ ಇಲ್ಲ ಇರಕ್ಕೆ ಅಂತ ಅಂದ್ರಂತೆ. ಅದಕ್ಕೆ ನಮ್ಮ ಅಕ್ಕ ಅಂತ ಇದ್ಲು, ಇವ್ರಿಗ್ ಆಗ್ತಾ ಇಲ್ಲ ಅಂತ ಅಮ್ಮಂಗ್ ಹಿಂಸೆ ಕೊಟ್ರೆ ಅಮ್ಮ ಏನ್ ಮಾಡಕ್ ಆಗುತ್ತೆ, ಅದೇನ್ ತಗೊಳ್ಳೋ ಅಂತದ ಕಾಯಿಲೆಗಳ್ ನಾವು ಅಂತ. ಹಂಗಾಗಿ ನಮ್ಗೆ ನಿಜ ಪ್ರಪಂಚದಲ್ಲಿ ಅಂದ್ರೆ ಅಪ್ಪ ಅಂದ್ರೆ ಎಷ್ಟು ಪ್ರೀತಿ ಮಾಡ್ತಾರೆ. ತುಂಬಾ ಭಯದಿಂದಲೇ ಬೆಳೆಸ್ಬಿಟ್ರು ನಮ್ಮನ್ನ. ಎಲ್ಲೂ ಹೋಗಕ್ ಬಿಡ್ತಾ ಇರ್ಲಿಲ್ಲ, ಫ್ರೆಂಡ್ಸ್ ಜೊತೆ ಆಚೆ ಹೋಗಕ್ ಬಿಡ್ತಾ ಇರ್ಲಿಲ್ಲ. ಪ್ರತಿ ಟೈಮು ಅಷ್ಟೇ. ಎಲ್ಲರೂ ಈ ಕಾಲೇಜ್ ಆಕ್ಚುಲಿ ನಂದು ಡಿಪ್ಲೊಮಾ ಕಂಪ್ಲೀಟ್ ಆಗಿರೋದು. ಇಂಜಿನಿಯರಿಂಗ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡೆ. ಅವ್ರು ಓದ್ಸಕ್ ರೆಡಿ ಇದ್ರು ಅಪ್ಪ. ಆದ್ರೆ ಅವ್ರ ಪ್ರಾಜೆಕ್ಟ್ ಇರುತ್ತೆ, ಟೈಮಿಂಗ್ಸ್ ಇರುತ್ತೆ.
ಅಷ್ಟೊಂದ್ ಯಾಕೋ ಅಷ್ಟು ತನಕ ಯಾಕೆ ಮಾಡ್ತಾರೆ ಕಾಲೇಜು, ಬೇಡ ಹಂಗೆ ಹಿಂಗೆ ಅಂತಾರೆ ಅಂತ ಅನ್ಬಿಟ್ಟೆ ನಾನು ಡಿಪ್ಲೊಮಾನೇ ಸಾಕು ಅಂತ ಅನ್ಬಿಟ್ ಬಿಟ್ಟೆ. ಹಂಗಾಗಿ ಈಗ ತುಂಬಾ ಅಂದ್ರೆ ತುಂಬಾ ಕೊಡ್ತಾರೆ ಅಮ್ಮನ್ಗೆ ಮಾತಲ್ಲೇನೆ. ಆಯ್ತೀಗ ನೋಡುವ, ಇಲ್ಲಿ ತಾಯಿ ಬಹಳ ಕಾಲದಿಂದ ತಂದೆಯೊಂದಿಗೆ ಬದುಕೊಂಡು ಬಂದಿದ್ದಾರೆ. ಹ್ಮ್ ಹಾಗೆ ನೋಡಿದ್ರೆ ಇದು ತಾಯಿಗೆ ಹೊಸದಲ್ಲ, ಅದು ನಿಮಗೂ ಗೊತ್ತಲ್ಲ. ಹ್ಮ್ ಹ್ಮ್ ಈಗ ಈ ಸ್ಥಿತಿಯಲ್ಲಾದರೂ ತಂದೆ ಹಾಸಿಗೆ ಹಿಡಿಯುವಂತಹ ಸ್ಥಿತಿ ಬಂದಿದೆ, ಅಥವಾ ಕೊನೆ ಗಳಿಗೆಗಳೇನೋ ಬಂದಂತೆ ಕಾಣಿಸ್ತಾ ಇದ್ದಾವೆ. ಈ ಗಳಿಗೆಯಲ್ಲಾದರೂ ಸುಮಂಗಲಿಯಾಗಿ ಆ ತಾಯಿಗೆ ನೆಮ್ಮದಿ ಕೊಟ್ಟು ಹೋಗಬೇಕಲ್ವಾ ಅಂತ. ನಾವು ಅದನ್ನೇ ಕೇಳ್ದೆ ನಾನು. ಆದ್ರೆ ನೀವು ಕೇಳ್ತೀರ, ಹೌದವ್ವ, ಹ್ಮ್ ಈ ಬೇವಿನ ಹಣ್ಣನ್ನು ತೆಗೆದು ನೀನು ಫ್ರಿಡ್ಜ್ ಒಳಗೆ ಇಟ್ಟರು ತನ್ನ ಗುಣ ಬದಲಿಸುತ್ತಾ? ಹ್ಮ್ ಅಥವಾ ನೀವು ಪಾಕದೊಳಗಡೆ ಇಟ್ಟರೆ ಬೇವಿಂದು ಗುಣ ಬದಲಾಗುತ್ತಾ? ಇಲ್ಲ. ಬೇವಿನ ಹಣ್ಣನ್ನು ಬೆಲ್ಲದ ಪಾಕದೊಳಗಿಟ್ರು ಅದು ತನ್ನ ಗುಣವನ್ನು ಹಾಗೆ ಕಾಯ್ದುಕೊಳ್ಳುತ್ತೆ. ಹಾಗೆ ಒಬ್ಬ ಮನುಷ್ಯ ತನ್ನ ಸ್ವಭಾವವನ್ನು ಚೆನ್ನಾಗಿ ನಡೆದಾಡ್ಕೊಂಡು ಓಡಾಡ್ತಿದ್ದ ಕಾಲದಲ್ಲಿ ಆಗಿರ್ಬೋದು, ಅಥವಾ ರೋಗ ಬಂದು ಹಾಸಿಗೆ ಹಿಡಿದ ಕಾಲದಲ್ಲಿ ಆಗಿರ್ಬೋದು, ಅದು ಅವನ ಚರ್ಮ ಕಂಡಿರೋದಲ್ಲ, ಅದು ಅವನ ಆತ್ಮದ ಗುಣವಾಗಿರುತ್ತೆ. ಮತ್ತೆ ಅವನ ಯಾವುದೋ ಕರ್ಮದ ಪ್ರಭಾವದಿಂದ ಅವನ ಆ ಸ್ವಭಾವವನ್ನು ಮಣ್ಗೋಗೋವರೆಗೂ ಬಿಡಲ್ಲ. ಈ ನಾಯಿಬಾಲ ಡೊಂಕು ನಂಗೆ ಇದನ್ನು ನೋಡಿದಾಗ ಇದು ನಿಮಗೂ ಒಂದು ಪಾಠ, ನೀವು ತಿಳ್ಕೊಂಡಿರಿ. ತಾಯಿಯಾಗಿ ಅಥವಾ ನಿಮ್ಮ ತಾಯಿ ಬಗ್ಗೆ ಹೇಳ್ತಾ ಇದ್ದೀನಿ, ಯಾವಾಗ ಈ ಮನುಷ್ಯ ಹಿಂಗಂತಾನೆ ಹಂಗಂತಾನೆ, ಹಿಂಗೆ ಮಾಡ್ತಾನೆ ಹಿಂಗಂತಾನೆ ಹಂಗಸ್ತಾನೆ, ಏನೋ ನೆಮ್ಮದಿ ಕೊಡಲ್ಲ, ಖುಷಿ ಕೊಡಲ್ಲ. ಇದು ತಾಯಿ ಈಗ ಬಾಯ್ಬಿಟ್ಟು ಹೇಳ್ತಾ ಇದ್ದಾಳಾದರೂ ಕೂಡ ಇದರ ಆರಂಭ ಕಳೆದ 5 ತಿಂಗಳದು 6 ತಿಂಗಳದು ಅಲ್ಲ, ಬಹಳ ವರ್ಷಗಳಿಂದ. ಇಂಥ ಸಮಯದಲ್ಲಿ ಆ ಕಡೆ ಇರುವ ವ್ಯಕ್ತಿ ಬದಲಾವಣೆಗೋಸ್ಕರ ಕಾಯೋದು ಮೂರ್ಖತನ ಅಲ್ವೇ? ನಾನು ಹೇಳ್ಬೋದು, ನೀವು ಹೇಳ್ಬೋದು, ಅಯ್ಯೋ ಹೋಗೋ ಕಾಲಕ್ಕಾದ್ರೂ ನೆಮ್ಮದಿ ಕೊಟ್ಟು ಹೋಗ್ಬೇಕಲ್ವಾ, ಅಥವಾ ಕಡ್ಗಾಲಕ್ಕಾದ್ರೂ ಹಿಂಗೆ ಹೆಂಡತಿಯ ಬೆಲೆ ಆದರೂ ತಿಳ್ಕೊಂಡು ಅವಳು ಸೇವೆ ಮಾಡ್ತಿದ್ದಾಳೆ, ಅವಳು ನಮಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾಳೆ ಅಂತ ಕಡ್ಗಾಲದಲ್ಲಿ ಆದರೂ ತಿಳ್ಕೊಳ್ಬೇಕಲ್ವ ಅಂತ ನಾನು ಹೇಳ್ತೀನಿ. ಆದರೆ ಈ ಎಲ್ಲ ಹೇಳಿಕೆಗಳ ಉಪದೇಶಗಳ ನಂತರವೂ ಅದು ಹಾಗೆ ಉಳಿತು ಅಂದಾಗ ಬದಲಾವಣೆ ಯಾರಲ್ಲಾಗಬೇಕು? ಹೌದು. ಆದ್ರೆ ಅಮ್ಮ ತುಂಬಾ ಅಂದ್ರೆ ಮೊದ್ಲಿಂದಲೂ ತುಂಬಾ ಎದುರ್ಕೊಂಡು ಬಂದ್ಬಿಟ್ಟಿದ್ದಾರೆ. ಇಲ್ಲಿ ಸಮಸ್ಯೆ ಆಗಿರೋದು ತಂದೆಯದ್ದಲ್ಲ. ನಮಗೆ ಹೊರಗಡೆ ಗುಡುಗು ಬರ್ತಾ ಇದೆ ಅಂದಾಗ ಮರದಡೆ ನಿಲ್ಬಾರ್ದು ಅನ್ನೋದು ನಮಗಿರ್ಬೇಕಲ್ವಾ? ಗುಡುಗಿರ್ ಬೈಕೊಂಡ್ ಕೂತ್ಕೊಂಡ್ರೆ ಆಕಾಶದ ಮೇಲೆ ತಲೆ ಎತ್ಕೊಂಡು ಆಕಾಶದ ಕಡೆ ತಲೆ ಮಾಡ್ಕೊಂಡು ಅಥವಾ ಮುಖ ಮಾಡಿ ಗುಡುಗಿಗೆ ಬೈದ್ ಕೂದ್ರೆ ಅದು ನಮ್ಗೆ ಹೊಡಿಬಹುದಲ್ವಾ? ವಿಷಯ ಏನಂದ್ರವಾ, ಅದು ನಿಮ್ ಬದುಕಾದ್ರೂ ನನ್ನ ಬದುಕಾದ್ರೂ ಅಷ್ಟೇ. ಒಂದೋ ಕಟ್ಕೊಳ್ಬೇಕಾದ್ರೆ ಯೋಚನೆ ಮಾಡಬೇಕು. ಕಟ್ಕೊಂಡಾದ್ಮೇಲೆ ಈ ಥರದವರು ಅಂತ ಗೊತ್ತಾದ ಮೊದಲು ಸರಿ ಮಾಡೋ ಪ್ರಯತ್ನ ಮಾಡಬೇಕು. ಎಲ್ಲ ತುಂಬ ಮುಂದೆ ಬಂದ್ಬಿಟ್ಟಿದ್ದೀರಾ ಅಂದಾಗ, ಯಪ್ಪ ನೀನು ಅಂದ್ಕೊಂಡು ನೀನು ಬೈದಂಗೆ ಬೈಯಪ್ಪ, ನಾನು ಇದ್ದಂಗೆ ಇರ್ತೀನಿ ಇನ್ನೂ ಅಷ್ಟು ಗಟ್ಟಿ ಮನಸ್ಸು ಮಾಡಬೇಕು. ಇದು ಯಾವುದೂ ಮಾಡಲಿಲ್ಲ ಅಂತ ಅಂದ್ಬಿಟ್ರೆ ಅದು ತಪ್ಪಾಗ್ಬಿಡುತ್ತೆ. ಹಾಗಾಗಿ ನಿಮ್ಮ ತಾಯಿ ಅನುಭವಿಸ್ತಿರುವ ಸ್ಥಿತಿಯನ್ನು ನಾನು ಅರ್ಥ ಮಾಡಿಕೊಳ್ಬಲ್ಲೆ. ಆದರೆ ಮಕ್ಕಳದಿರಾಗಿ ನೀವೊಂಚೂರು ನೆಮ್ಮದಿ ಕೊಡ್ಬೋದು. ತಾಯಿಗೆ ಹೇಳ್ಬೋದು, ನೋಡಿ ಅವ್ರು ಬದಲಾಗಲ್ಲ, ಅವ್ರು ಹಂಗೆ ಅನ್ನೋದು ಹಂಗೆ, ಅವ್ರು ಹಂಗೆ ಆಡೋದು ಅದು ಪಾಪ, ಅದನ್ನೆಲ್ಲ ಕೇಳ್ಕೊಂಡು ಸುಮ್ಮನೆ ಇರಬೇಕು, ನೋವು ಪಡಬಾರ್ದು ಅಂದ್ರೂ ಕಷ್ಟ. ನಾನು ಹೇಳೋದಷ್ಟು ಈಸಿ ಅಲ್ಲ, ಆದ್ರೆ ತಾಯಿಗೆ ಬೇರೆ ದಾರಿ ಇಲ್ಲ. ಹೌದು, ಇಲ್ಲ ಅಮ್ಮ ಅದನ್ನೇ ಅನ್ನೋದು, ಅಯ್ಯೋ ಬಿಡು ಇಷ್ಟ ದಿನನೇ ತಡ್ಕೊಂಡಿದ್ದೀನಂತೆ. ಊರಲ್ಲಿ ಟ್ಯಾಂಕರ್ ಇದೆ, ಬೋರ್ವೆಲ್ಲು ಇದೆ. ಯಾಕೋ ಟ್ಯಾಂಕರ್ ಅಲ್ಲಿ ನೀರ್ ಬರ್ತಿಲ್ಲ ಅಂತ ಬಾಯಾರ್ಕೊಂಡಿರಕ್ಕಾಗುತ್ತಾ? ಬೋರ್ವೆಲ್ ನೀರ್ ಕುಡಿಬೇಕು. ಹಂಗೆ ಗಂಡ ಅನ್ನೋ ಟ್ಯಾಂಕರ್ ಅಲ್ಲಿ ಯಾಕೋ ಪ್ರೀತಿ ಸಿಗ್ತಾ ಇಲ್ಲ ಅಂದ್ರೆ ಮಕ್ಳು ಅನ್ನೋ ಬೋರ್ವೆಲ್ ಅಲ್ಲಿ ಒಂಚೂರು ನೆಮ್ಮದಿ ಮಾಡ್ಕೊಳ್ಳೋದು ಕಲಿಬೇಕಲ್ಲವಾ? ಇಲ್ಲ ಅವ್ರು ಹೇಳ್ಕೊಳ್ಳೋದು ಇಲ್ಲ ಅಮ್ಮ, ಏನು ಹೇಳ್ಕೊಳ್ಳೋದು ತಾಯಿ. ಅಂದ್ರು ನೀವೇನ್ ಮಾಡ್ಬೇಕು, ಅವರು ಅವ್ರದೇ ಆದ ದುಃಖಗಳು ಮೊದ್ಲಿಂದ ತುಂಬಿಕೊಂಡು ಅವ್ರು ನೋವು ಕೊಡೋದು ಅವ್ರ ಕೆಲಸ ಆದ್ರೆ ನೋವು ಪಡೋದು ಇವ್ರ ಕೆಲಸ ಆಗಿದೆ. ಇವ್ರು ಇಬ್ರು ಹಿಂಗೆ ಬಂದ್ಬಿಟ್ಟಿದ್ದಾರೆ. ಹೌದು, ನಿಮ್ ಕೈಲಾದಷ್ಟು ಅವ್ರು ನೀವು ಅಲ್ಲಿಗೆ ಹೋದಾಗ 1000 ಕಂಪ್ಲೇಂಟ್ ಹೇಳಿ, ನೀವು ಅದನ್ನ ಕೇಳ್ತಾ ಕೂರೋದೇ ನಿಮ್ ತಪ್ಪು ಅಂತ ನೀವು ಟಾಪಿಕ್ ಚೇಂಜ್ ಮಾಡ್ಬಿಡ್ಬೇಕು, ವಿಷಯ ಚೇಂಜ್ ಮಾಡ್ಬೇಕು. ಏನೋ ತಿನ್ನಕ್ ಉಣ್ಣಕ್ ತಗೊಂಡೋಗಿ ಅವ್ರಿಗೆ ಬೇಕಾದ ಏನೋ ಒಂದು ಖುಷಿ ಅದ್ ಪಡಿಸಿ, ಎಲ್ಲಿ ತಂದೆದು ತಪ್ಪಲ್ಲ ತಾಯಿದು ತಪ್ಪಲ್ಲ ಅನ್ನಂಗ್ ಮಕ್ಳಾಗಿ ನೀವು ಹಿಂಗಿರ್ಬೇಕು. ತಂದೆಯನ್ನ ಅದು ತಪ್ಪೇ, ಆದ್ರೆ ನೀವು ಅದನ್ನ ಈಗ ದೂಷಿಸೋ ಕಾಲವೂ ಅಲ್ಲ, ಅವ್ರ ವಯಸ್ಸಲ್ಲೂ ಇಲ್ಲ. ಹಾಗಾಗಿ ತಾಯಿಗೆ ನಿಮ್ಮಿಂದ ಏನಾಗ್ಬೋದು ಅದು ಮಾತ್ರ ನಿಮ್ಮ ಕೈಲಿದೆ ಹೊರತು, ನೀವು ಅವ್ರ ದುಃಖವನ್ನು ತುಂಬಾ ಕೇಳ್ಕೊಂಡು ಕೂತ್ಕೊಳ್ಳೋಷ್ಟು ಪುರ್ಸೋತಿದ್ದೀರಾ ಅಂದಾಗ ಅವ್ರು ಹೇಳ್ತಾರೆ. ನೀವು ಸಂತೋಷ ಹೇಳಕ್ ನೋಡಿ, ಏನೋ ಒಂದು ವಿಷಯಾಂತರ ಮಾಡಿ ಟಾಪಿಕ್ ಚೇಂಜ್ ಮಾಡಿ ಅವ್ರನ್ನ ಅದನ್ನ ಹೇಳಕ್ ಬಂದಾಗಲೆಲ್ಲ ಅವ್ರನ್ನ ಇನ್ಯಾವುದೋ ವಿಷಯದೊಳಗಡೆ ಮುಳುಗಿಸ್ಬಿಡಿ. ಯಾಕಂದ್ರೆ
ಅವ್ರ ನೋವನ್ನು ಹೇಳ್ಕೊಳ್ಳೋಕೆ ಬಿಟ್ಟಷ್ಟು ಸಮಯ ಅವ್ರು ಅದರ ತುದಿಗೆ ಹೋಗಿ ವೀಕ್ ಆಗ್ತಾರೆ. ಹೌದು. ಹಾಗಾಗಿ ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಅದು ಬಿಟ್ಟರೆ ಅವ್ರು ಹೇಳೋಕೆ ಬಂದಾಗಲೆಲ್ಲ ಆಯ್ತು ಬಿಡಮ್ಮ ಅದು ಬಿಡು, ಮೊನ್ನೆವ್ರು ಯಾರೋ ಫೋನ್ ಮಾಡಿದ್ರು ಅಥವಾ ಹಂಗಾಯ್ತು ಹಿಂಗಾಯ್ತು, ಇದು ಏನೋ ಒಂದು ಹೇಳಬೇಕು, ವಿಷಯಾಂತರ ಮಾಡಬೇಕು. ಅದು ಬಿಟ್ಬಿಟ್ರೆ ನನಗೆ ಇಲ್ಲಿ ಅನ್ಕೋ ಕಡಿತಾ ಇದೆ ಅಂತ ಕೆರ್ಕೊಂಡ್ ಕೂತ್ರೆ ಅದು ಹಂಗೆ ಗಾಯ ಆಗಿ ಸಪ್ಟಿಕ್ ಆಗಿ ಕಾಲನೇ ತೆಗಿಬೇಕಾಯ್ತದೆ. ಹಂಗೊಂಚೂರು ಕೆರಿತಾವನೆ ಅಂದಾಗಲೇ ಅಯ್ಯೋ ಹೋಗೋ ಅಲ್ಲಿ ಒಲೆ ಮೇಲೆ ಒಂಚೂರು ಬಿಸಿನೀರಿಟ್ಟಿದ್ದು ಎತ್ತಿಕ್ ಬಿಡು ಅಂದ್ಬಿಡ್ಬೇಕು ಮಕ್ಕಳಿಗೆ. ಹೌದು. ಅಂದರೆ ಅವನನ್ನು ಇನ್ನೆಲ್ಗೋ ಕಳಿಸೋದೇ ಆ ಕೆರಿತ ನಿಲ್ಸೋದಕ್ಕೆ ಕಾರಣ ಅಥವಾ ಅದು ಪರಿಹಾರ. ಅಯ್ಯೋ ಕಡಿತೈತಾ ಎಲ್ಲಿ ಅಂದ್ರೆ ಅವನು ಇನ್ನೂ ಜಾಸ್ತಿ ಕೆರಿತಾನೆ ಅಲ್ವನಮ್ಮ. ಹಾಗಾಗಿ ವಿಷಯಾಂತರ ಮಾಡೋದು ಕಲಿಬೇಕು. ಅದು ಅವ್ರವ್ರು ಕೆಲವೊಂದು ಇರ್ತವೆ ತಾಯಿ, ನೀವು ಮಕ್ಕಳಾಗಿರ್ಬೋದು, ಆದರೆ ಹೆತ್ತವ್ರ ಪಾಲಿಗಿರೋ ಕರ್ಮಗಳನ್ನು ನೀವು ಕೆಲವೊಮ್ಮೆ ನೋಡ್ಕೊಂಡು ವೀಕ್ಷಕರಾಗ್ಬೋದು, ಪ್ರೇಕ್ಷಕರಾಗ್ಬೋದು, ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ಬಟ್ ನಿಮ್ಮ ಕೈಲಿ ಏನು ಮಾಡ್ಬೋದು, ತಾಯಿಗೆ ತಂದೆಯಿಂದ ಸಿಗದೆ ಇರೋ ಖುಷಿ ಪ್ರೀತಿಯನ್ನು ಮಕ್ಕಳಾಗಿ ನಮ್ಮ ಸಾಧ್ಯತೆ ಏನಿದೆಯೋ, ನಮ್ಮ ಮಿತಿ ಏನಿದೆಯೋ ನಾವು ಕೊಡ್ಬೋದು. ಇರಲಿ, ಕೊರಗೋದು ಬೇಡ. ತಾಯಿಗೆ ಖುಷಿ ಕೊಡಿ, ಸಂತೋಷ ಕೊಡಿ. ಆದರೂ ಅವರು ಅದರಲ್ಲೇ ದುಃಖದಲ್ಲೇ ಇರ್ತಾರೆ ಅಂದರೆ ಅದು ಅವ್ರ ಪಾಲಿಂದು. ರಾಮ ಕಾಡ್ಗೋಗಿ ದುಃಖ ಅನುಭವಿಸ್ಬೇಕು, ಆ ರಾಮ ಕಾಡ್ಗೋಗಿದ್ದನ್ನು ದಶರಥ ಮನೇಲಿದ್ದ ದುಃಖ ಅನುಭವಿಸ್ಬೇಕು ಅಂದರೆ ಇಬ್ಬರದ್ದು ಅವ್ರವ್ರದೇ ಕರ್ಮಗಳು. ಮಗ ಕಾಡ್ಗೋದ ಅಂತ ತಂದೆ ಇಲ್ಲಿ ಮಗ ಕಾಡು ಮುಗಿಸ್ಕೊಂಡ್ ಬರೋ ವರ್ಷ ಸತ್ಯ ಹೋದ ದಶರಥ. ಹಂಗೆ ಮಗ ರಾಮಚಂದ್ರ ತಂದೆಗೆ ದುಃಖ ಆಗಬಾರ್ದು ಅಂತ ಕಾಡ್ಗೆ ಹೋಗಿದ್ದು ಹೌದು, ಆದ್ರೆ ತಂದೆ ಸಾವನ್ನು ತಪ್ಪಿಸ್ಲಿಕ್ಕೆ ಆಗ್ಲಿಲ್ವಲ್ಲ ರಾಮನಿಗೂ ಕೂಡ. ಕೊರಗಿ ಆಗ್ಲೇಬೇಕು ಅಂದ್ರೆ ಅದನ್ನ ರಾಮಚಂದ್ರನೂ ತಡೆಯೋಕಾಗ್ಲಿಲ್ಲ. ಆದ್ರೆ ಮಗನಾಗಿ ನಾನು ತಂದೆ ಮಾತನ್ನು ಉಳಿಸ್ಕೊಳ್ತೀನಿ, 14 ವರ್ಷ ಕಾಡ್ಗೆ ಹೋಗ್ತೀನಿ ಅಂತ ತಂದೆಗೆ ಖುಷಿ ಆಗ್ಲಿ, ತಂದೆ ಮಾತು ಉಳಿಲಿ ಅಂತ ಹೋದ. ಅದೇ ತಂದೆ ಸಾಯ್ಲಿಕ್ಕೆ ಕಾರಣ ಆಗೋಯ್ತು. ಹಂಗಾಗಬೇಕು ಅನ್ನೋ ವಿಧಿಯಾಟ ಇದ್ರೆ ಅಂತ ಅವತಾರ ಪುರುಷ ರಾಮಚಂದ್ರನು ತನ್ನ ತಂದೆಯನ್ನು ಉಳಿಸ್ಕೊಳಕ್ ಆಗ್ಲಿಲ್ಲ. ಹಾಗಾಗಿ ನಾವು ನರಮನುಷ್ಯರು, ನಮ್ಮ ಕೈಲಿ ಏನಿದೆ ಅದನ್ನ ನಾವು ಮ್ಯಾಕ್ಸಿಮಮ್ ಮಾಡ್ಬೋದು. ಇರ್ಲವ ನಿನ್ನ ತಾಯಿಗೆ ಚೆನ್ನಾಗಿ ಮಾತಾಡ್ತಾ ಖುಷಿ ಕೊಡು. ಅದನ್ನು ಮೀರಿ ವಿಧಿಯಾಟ ಏನಿದೆಯೋ ಅದರಂತೆ ಆಗ್ಲಿ, ಒಳ್ಳೇದಾಗ್ಲಿ ನಿಮ್ಮ ತಾಯಿಗೆ. ತಂದೆಯಿಂದ ನಿರೀಕ್ಷೆ ಮಾಡಬೇಡವ ಅಂತ ಬುದ್ಧಿ ಮಾತು ಹೇಳಿ ಅವ್ರ ಬದುಕನ್ನ ಅವರು ಹಾಗೆ ಮುಕ್ತಾಯ ಮಾಡ್ತಾರೆ. ತಂದೆ ಅವ್ರ ಬದಲಾಗಲ್ಲ. ಹೌದು ಗುರುಜಿ, ನಾವ್ ಅದೇ ಹೇಳೋದು. ಎಲ್ಲ ಅಂದ್ರೆ ತುಂಬಾ ಅಂದ್ರೆ ಬೇರೆ ಬೇರೆ ಹೊರ್ಗಡೆ ಜನಗಳಿಗೆಲ್ಲ ತುಂಬಾ ಒಳ್ಳೆಯವರು. ಅಂದ್ರೆ ಅಪ್ಪನ ಹೆಸರು ಚಿತ್ರಶೇಖರ್ ಅಂತ. ಚಿತ್ರಣ ಅಂದ್ರೆ ಮನೆ ಹತ್ರ ಎಲ್ಲ ಬಂದ್ರೆ ಅವ್ರು ಬಿಡು ಅಂತ ಮನುಷ್ಯ ಹಂಗೆ ಹಿಂಗೆ ಅಂತಾರೆ. ಚಿತ್ರಶೇಖರ್ ಅಂತ. ಚಿತ್ರಶೇಖರ್ ಅಂತ ಚಿತ್ರಾನ್ನ ಮಾಡ್ಯಾರ. ಅಂದ್ರೆ ಎಲ್ಲ ಚಿತ್ರ ಅಣ್ಣ ಅಂತ ಗೊತ್ತಾಯ್ತವ. ಹಳ್ಳಿ ಕಡೆ ಹಂಗಾಗಿ ಹೊರ್ಗಡೆ ಎಲ್ಲ ಹಂಗೆಲ್ಲ ಕಳ್ಸ್ಕೊಂಡು ಮನೇಲಿ ಹೆಂಡತಿ ಮಕ್ಳು ಜೊತೆ ಖುಷಿಯಾಗಿ ಇಲ್ಲ ಅಂತ ಅಂದ್ರೆ ಈಗ ಯಾರು ಎಷ್ಟೇ ಹೋಗ್ಲುದ್ರು ಏನ್ ಪ್ರಯೋಜನ. ಅದ್ ಹಂಗೆ ಅವ್ರು ಒಂಥರ ಭ್ರಮೇಲಿರ್ತಾರೆ. ಮನೆಯಲ್ಲಿರೋ ಹೆಂಡತಿ ಮಕ್ಳಿಗೆ ಕಣ್ಣೀರ್ ಹಾಕ್ಸಿ ಹೊರಗಡೆ ಅವ್ರಿಗೆ ಪನ್ನೀರ್ ಹಂಚಿದ್ರೆ ಏನ್ ಬಂತು. ಇರ್ಲಿ ತಾಯಿ, ಅದನ್ನ ನಿಮ್ಮ ಮನೆಗಳಲ್ಲಿ ಆಗದಂಗೆ ನೋಡ್ಕೊಳ್ಳೋದು, ಪಾಠ ಕಲಿಯೋದು ನಮಗೆ ನಿಮಗೆ ಇರೋ ಅವಕಾಶ ಅಷ್ಟೇ. ಹೌದು ಗುರುಜಿ. ಶುಭವಾಗ್ಲವ್ವ, ಒಳ್ಳೇದಾಗ್ಲಿ. ನಿಮ್ಮ ತಾಯಿಗೆ ನಿಮ್ಮಿಂದ ನೆಮ್ಮದಿ ಇದೆ ಅಷ್ಟು ಮಾತ್ರ ಕೊಡಿ. ತಂದೆ ಅವ್ರ ನಡುವೆ ಏನ್ ನಡೆಯುತ್ತೆ ಅದಕ್ಕೆ ನೀವು ತುಂಬಾ ಕಿವಿ ಕೊಡ್ತಾ ಕೂತ್ಕೊಂಡು ಕೇಳುವಷ್ಟು ಹೋಗ್ಬೇಡಿ. ನೀವು ಕೇಳ್ತೀರಾ ಅಂದ್ರೆ ಅವ್ರು ಹೇಳೋದು ಜಾಸ್ತಿ ಮಾಡ್ತಾರೆ. ಟಾಪಿಕ್ ಚೇಂಜ್ ಮಾಡಿ ಖುಷಿ ಪಡಿಸಿ. ನೀವು ಆರೋಗ್ಯ ಕಾಪಾಡ್ಕೊಳ್ಳಿ. ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ತಾಯಿ. ಶುಭವಾಗ್ಲವ್ವ. ಗೋವಿಂದ. ನೋಡಿ ಕತೆ ಹೆಂಗಿದೆ. ಕೆಲವೊಂದು ಹಂಗಿರ್ತವೆ. ಸಾಯೋಗಳಿಗೆ ಬಂದ್ರು ಬುದ್ಧಿ ಕಲ್ತಿರಲ್ಲ. ಆಯ್ತು, ಶುಭವಾಗ್ಲಿ.